ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 28ನೇ ಎಪಿಸೋಡ್. ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಭಸ್ಮವಾದರೆಂಬ ಸುದ್ದಿ ತಿಳಿದು ಧೃತರಾಷ್ಟ್ರ ಮಮ್ಮಲ ಮರುಗಿದರು. ಇಂತಹ ಕೆಟ್ಟ ಸುದ್ದಿಯನ್ನು ನಾನು ಕೇಳಬೇಕಾಯಿತಲ್ಲ ಎಂದು ತನ್ನ ದುರ್ವಿಧಿಗೆ ಶೋಕಿಸಿದರು. ಯಾಕಾದರೂ ಯುಧಿಷ್ಠಿರಾದಿಗಳನ್ನು ವಾರಣಾವತಕ್ಕೆ ಕಳುಹಿಸಿದೆನೋ ಎಂದು ಪೇಚಾಡಿದನು. ಆದರೆ ಇದು ತೋರಿಕೆಯ ಶೋಕವಾಗಿತ್ತು. ಕೌರವರು ಪಾಂಡವರು ಸತ್ತು ಹೋದರೆಂದು ಕಣ್ಣೀರು ಸುರಿಸಿದರು. ಧೃತರಾಷ್ಟ್ರನು ಬಂಧು ಬಾಂಧವ ಸಮೇತನಾಗಿ ಮರಣ ಹೊಂದಿದವರ ಸದ್ಗತಿಗಾಗಿ ಉದಕ ತರ್ಪಣವನ್ನಿತ್ತನು. ವಿದುರನಿಗೆ ಪಾಂಡವರು ಮೃತ್ಯುವಿನಿಂದ ಪಾರಾಗಿರುವರೆಂದು ತಿಳಿದಿದ್ದರೂ ಧೃತರಾಷ್ಟ್ರನೊಂದಿಗೆ ತಾನೂ ಶೋಕಿಸಿದರು. ಇನ್ನು ಪಾಂಡವರಿಂದ ನಮಗೆ ಯಾವ ಬಾಧೆಯೂ ಇಲ್ಲ ಎಂದು ದುರ್ಯೋಧನಾದಿಗಳು ನಿಶ್ಚಿಂತೆಯಿಂದ ಇರತೊಡಗಿದರು. ಇತ್ತ ವಾರಣಾವತ ಪಟ್ಟಣದಿಂದ ಹೊರಟ ಪಾಂಡವರು ಸುರಂಗ ಮಾರ್ಗದ ಮೂಲಕ ಹೊರಬಂದು ಗಂಗಾ ನದಿಯನ್ನು ದಾಟಿ ಒಂದು ಮಹಾರಣ್ಯವನ್ನು ಪ್ರವೇಶಿಸಿದರು. ಭೀಮನೇ ಉಳಿದ ಎಲ್ಲರನ್ನೂ ಹೊತ್ತು ಕರೆತಂದಿದ್ದನು. ಮಹಾರಣ್ಯದಲ್ಲಿ ತಾಯಿ ಕುಂತಿಗೆ ಬಹಳ ಬಾಯಾರಿಕೆ ಆಯಿತು. ಭೀಮ ಎಲ್ಲರಿಗೂ ವಿಶ್ರಾಂತಿ ಪಡೆಯಲು ಹೇಳಿ ನೀರು ತರಲು ಹೊರಟನು. ಸ್ವಲ್ಪ ದೂರ ನಡೆದ ನಂತರ ಅವನಿಗೆ ಒಂದು ಸುಂದರವಾದ ಸರೋವರವು ಕಾಣಿಸಿತು. ಭೀಮನಿಗೆ ಪರಮಾನಂದವಾಯಿತು. ಮಾರ್ಗಾಯಾಸದಿಂದ ಬಳಲಿದ್ದ ಭೀಮ ಸ್ನಾನ ಮಾಡಿ ತಾನೊಂದಿಷ್ಟು ನೀರು ಕುಡಿದನು. ತಾಯಿ ಮತ್ತು ಸೋದರರಿಗೆಂದು ತನ್ನ ಉತ್ತರೀಯವನ್ನು ಚೆನ್ನಾಗಿ ನೀರಿನಲ್ಲಿ ನೆನೆಯಿಸಿ ಎತ್ತಿಕೊಂಡು ಬೇಗನೆ ಅವರೆಲ್ಲ ಇದ್ದ ಜಾಗವನ್ನು ಬಂದು ಮುಟ್ಟಿದನು. ತಾಯಿ ಕುಂತಿ ಹಾಗೂ ಸಹೋದರರು ನೆಲದ ಮೇಲೆ ಮಲಗಿಬಿಟ್ಟಿದ್ದರು. ಅವರ ಈ ದುರವಸ್ಥೆ ಕಂಡು ಭೀಮ ಗಳಗಳನೆ ಅತ್ತುಬಿಟ್ಟನು. ರಾಜವಂಶದಲ್ಲಿ ಹುಟ್ಟಿದವರಿಗೆ ಎಂತಹ ಪಾಡೊದಗಿತು ಎಂದು ಪರಿತಪಿಸಿದನು. ದುರ್ಯೋಧನನು ಬಂಧು ದಾಯಾದಿಗಳನ್ನು ತೊರೆದು ತನ್ನ ಪಾಡಿಗೆ ತಾನು ಹಾಯಾಗಿರುವವನಲ್ಲ. ಅಣ್ಣನು ಅನುಮತಿ ಕೊಟ್ಟಿಲ್ಲದ ಕಾರಣ ಅವರ ಜೀವಗಳು ಉಳಿದಿವೆ. ಇಲ್ಲದಿದ್ದರೆ ದುರ್ಯೋಧನ, ಕರ್ಣ, ದುಶ್ಯಾಸನರನ್ನು ಈ ವೇಳೆಗೆ ಯಮಪುರಿಗಟ್ಟಿಸಿಬಿಡುತ್ತಿದ್ದೆ ಎಂದು ಭೀಮ ತನ್ನಲ್ಲೇ ಹೇಳಿಕೊಂಡನು. ಭೀಮ ಆಯಾಸದಿಂದಾಗಿ ಮಲಗಿದ್ದ ತಾಯಿ ಮತ್ತು ಸಹೋದರರನ್ನು ಎಬ್ಬಿಸ ಹೋಗಲಿಲ್ಲ. ಅವರು ಎಚ್ಚರವಾಗುವುದನ್ನೇ ಕಾಯುತ್ತಾ ಕುಳಿತನು. ಪಾಂಡವರು ಮಲಗಿದ್ದ ಸ್ಥಳಕ್ಕೆ ಹತ್ತಿರದಲ್ಲಿ ಒಂದು ದೊಡ್ಡ ಸಾಲವೃಕ್ಷ, ಅದರ ಮೇಲೆ ಹಿಡಿಂಬನೆಂಬ ರಾಕ್ಷಸನು ವಾಸವಾಗಿದ್ದನು. ಅವನು ಮಹಾಪರಾಕ್ರಮಿಯೂ ಬಹಳ ಕ್ರೂರಿಯೂ ನರಭಕ್ಷಕನೂ ಆಗಿದ್ದನು. ಅವನಿಗೆ ನರಮಾಂಸವೆಂದರೆ ಬಲು ಇಷ್ಟ. ನೋಡಲು ವಿಕಾರವಾಗಿದ್ದನು. ಮರದ ಮೇಲೆ ಕುಳಿತಿದ್ದ ಅವನು ಸುತ್ತಲೂ ಕಣ್ಣಾಡಿಸಿದಾಗ ಪಾಂಡವರು ಮಲಗಿದ್ದುದು ಕಾಣಿಸಿತು. ಮೊದಲೇ ಅವನಿಗೆ ಮನುಷ್ಯ ಮಾಂಸವೆಂದರೆ ಪ್ರೀತಿ. ಬೇಗನೆ ಅಲ್ಲಿ ಮಲಗಿದ್ದ ಮಾನವರ ರಕ್ತವನ್ನು ಹೀರಿಬಿಡಲು ಆಶಿಸಿದನು. ಅವನಿಗೆ ಹಿಡಿಂಬೆ ಎಂಬ ತಂಗಿ ಇದ್ದಳು. ಅವಳನ್ನು ಕರೆದು, ಸೋದರಿ, ಇಲ್ಲೇ ಹತ್ತಿರದಲ್ಲಿ ಮಾನವರು ಮಲಗಿದ್ದಾರೆ. ನೀನು ಈಗಲೇ ಹೋಗಿ ಅವರೆಲ್ಲರನ್ನು ಕೊಂದು ನನ್ನಲ್ಲಿಗೆ ತೆಗೆದುಕೊಂಡು ಬಾ. ಇಬ್ಬರೂ ಸೇರಿ ಶರೀರಗಳಿಂದ ಮಾಂಸವನ್ನು ಕಿತ್ತು ತಿನ್ನೋಣ. ನನಗೆ ಆತುರವಾಗಿದೆ, ಬೇಗ ಹೋಗು ಎಂದು ಹೇಳಿದನು. ಅಣ್ಣನ ಆಜ್ಞೆಯಂತೆ ಹಿಡಿಂಬೆ ಪಾಂಡವರು ಮಲಗಿದ್ದ ಸ್ಥಳಕ್ಕೆ ಬಂದಳು. ಅಲ್ಲಿ ಸುಂದರನೂ ವಿಶಾಲವಾದ ವಕ್ಷಸ್ಥಳವನ್ನು ಹೊಂದಿದ್ದವನೂ ಆದ ಭೀಮನನ್ನು ಕಂಡಳು. ಅವನನ್ನು ನೋಡುತ್ತಿದ್ದಂತೆಯೇ ಅವಳಿಗೆ ಅವನ ಮೇಲೆ ಮನಸ್ಸಾಗಿ ಇವನು ನನಗೆ ಪತಿಯಾಗಲು ಯೋಗ್ಯನಿರುವನು ಎಂದು ನಿರ್ಧರಿಸಿದಳು. ಅಣ್ಣ ಹೇಳಿದನೆಂದು ನಾನು ಇವನನ್ನು ಕೊಲ್ಲುವುದಿಲ್ಲ. ಇವನ ಜೊತೆಯಲ್ಲಿಯೇ ಇದ್ದು ದಾಂಪತ್ಯ ಸುಖವನ್ನು ಅನುಭವಿಸುತ್ತೇನೆ ಎಂದುಕೊಂಡಳು. ಒಂದು ವೇಳೆ ಇವರನ್ನೆಲ್ಲ ಕೊಂದರೆ ಇವರು ಅಣ್ಣನ ಭೋಜ್ಯ ವಸ್ತುವಾಗುವರಷ್ಟೇ. ಆ ಭೋಜ್ಯ ವಸ್ತುವಾದರೂ ನೀಡುವ ಸುಖ ಕ್ಷಣಿಕವಾದದ್ದು ಎಂದು ಭಾವಿಸಿದ ಹಿಡಿಂಬೆ ತಾನು ರಾಕ್ಷಸಿಯ ರೂಪದಲ್ಲಿ ಸುಂದರಾಂಗನಾದ ಭೀಮನ ಬಳಿಗೆ ಹೋಗಬಾರದೆಂದು ಮಾನವ ಸ್ತ್ರೀ ರೂಪವನ್ನು ಧರಿಸಿ ಭೀಮನಿದ್ದಲ್ಲಿಗೆ ಬಂದಳು. ಇಷ್ಟ ಬಂದಂತೆ ರೂಪವನ್ನು ಹೊಂದಬಲ್ಲ ಶಕ್ತಿ ಅವಳಲ್ಲಿದ್ದಿತು. ಹಿಡಿಂಬೆ ಭೀಮನಿಗೆ ತಾನು ಅವನಲ್ಲಿ ಅನುರಾಗ ಹೊಂದಿರುವ ವಿಷಯವನ್ನು ತಿಳಿಸಿದಳು. ಮಾನವ ಶ್ರೇಷ್ಠನೇ, ನಿನ್ನನ್ನು ನೋಡಿದಾಗಿನಿಂದ ನಾನು ನಿನ್ನನ್ನೇ ವರಿಸಬೇಕೆಂದು ನಿಶ್ಚಯಿಸಿಬಿಟ್ಟಿದ್ದೇನೆ. ನೀನು ನನ್ನ ಪತಿಯಾಗಲು ನಿರಾಕರಿಸಬೇಡ.
ನನ್ನ ಅಣ್ಣನೊಬ್ಬನಿದ್ದಾನೆ, ಅವನು ನರಭಕ್ಷಕ. ನಿಮ್ಮೆಲ್ಲರನ್ನೂ ತಿನ್ನದೇ ಬಿಡುವುದಿಲ್ಲ. ನಾನು ನಿನ್ನನ್ನು ರಕ್ಷಿಸುವೆನು. ನೀನು ನನ್ನೊಡನೆ ವಿಹರಿಸಿಕೊಂಡು ಸುಖವಾಗಿರಬಹುದು. ನಾವು ಇಬ್ಬರು ಪರ್ವತ ಶಿಖರಗಳಲ್ಲಿ ಇದ್ದು ಬಿಡೋಣ. ವರಾಂಗನೆ, ಎಲ್ಲಿಯಾದರೂ ಉಂಟೆ ಮಲಗಿರುವ ತಾಯಿಯನ್ನು, ಅಣ್ಣನನ್ನು, ತಮ್ಮಂದಿರನ್ನು ಕೇವಲ ಕಾಮೋಪಭೋಗಕ್ಕಾಗಿ ತ್ಯಜಿಸಿ ಹೋಗುವುದೇ? ಇವರನ್ನು ನರಭಕ್ಷಕನಾದ ನಿನ್ನ ಅಣ್ಣನಿಗೆ ಬಲಿಗೊಡುತ್ತೇನೆಂದುಕೊಂಡಿಯಾ? ಅದು ಎಂದಿಗೂ ಸಾಧ್ಯವಿಲ್ಲ. ಮಹಾವೀರನೇ, ನೀನು ಹೇಳಿದಂತೆಯೇ ಆಗಲಿ. ನಾನೇ ಇವರೆಲ್ಲರನ್ನೂ ಬೇರೆಡೆಗೆ ಒಯ್ದು ಎಲ್ಲರನ್ನೂ ರಕ್ಷಿಸುತ್ತೇನೆ. ಹಿಡಿಂಬೆಯ ಮಾತು ಕೇಳಿ ಭೀಮ ನಕ್ಕುಬಿಟ್ಟನು. ಏ ಹೆಣ್ಣೆ, ನಿಮ್ಮಣ್ಣನಿಗೆ ಭಯಪಟ್ಟು ಓಡಿ ಹೋಗಬೇಕೇ? ನನ್ನ ತಾಯಿ ಮತ್ತು ಸೋದರರು ಮಾರ್ಗಾಯಾಸದಿಂದ ಬಳಲಿ ನಿದ್ರಿಸುತ್ತಿರುವರು. ಅವರನ್ನು ನಾನು ಎಬ್ಬಿಸುವುದಿಲ್ಲ. ನಾನು ಯಾರಿಗೂ ಹೆದರೆನು. ಯಾರೂ ನನ್ನ ಮುಂದೆ ನಿಲ್ಲಲಾರರು. ಬೇಕಿದ್ದರೆ ನಿನ್ನ ಅಣ್ಣನನ್ನೇ ಕಳುಹಿಸು ಎಂದು ಹೇಳಿದನು. ಎಷ್ಟು ಹೊತ್ತಾದರೂ ಹಿಡಿಂಬೆಯು ಮಾನವ ಶರೀರಗಳನ್ನು ಹೊತ್ತು ತರದಿದ್ದನ್ನು ಕಂಡು ಹಿಡಿಂಬನು ತಾನೇ ಪಾಂಡವರಲ್ಲಿದ್ದಿಗೆ ಧಾವಿಸಿ ಬಂದನು. ಅಲ್ಲಿ ಹಿಡಿಂಬೆಯು ಮಾನವರ ಪೈಕಿ ಒಬ್ಬನೊಡನೆ ಮಾತನಾಡುತ್ತಾ ನಿಂತುದನ್ನು ಕಂಡು ರೋಷವಿಷ್ಟನಾದನು. ಹಿಡಿಂಬೆ ಮಾನವ ರೂಪದಲ್ಲಿದ್ದುದು ಅವನ ರೋಷವನ್ನು ಮತ್ತು ಹೆಚ್ಚಿಸಿತು. ಹಿಡಿಂಬೆ ಅವರೆಲ್ಲರನ್ನೂ ಹಿಡಿಂಬನಿಂದ ರಕ್ಷಿಸಲು ಮುಂದಾಗಿದ್ದಳು. ಪರಮ ಪವಿತ್ರವಾದ ರಾಕ್ಷಸ ವಂಶಕೀರ್ತಿಯನ್ನು ನಾಶ ಮಾಡಿದಳೆಂದು ಹಿಡಿಂಬ ಅವಳ ಮೇಲೆ ಬೀಳಲು ಹೋದನು. ಮುಂದೇನಾಯಿತು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.